ಟಿವಿ 24 ನ್ಯೂಸ್ ವಾಹಿನಿಗೆ ಸ್ವಾಗತ. ಹಾವೇರಿ ಜಿಲ್ಲೆ ಶಿಗ್ಗಾವಿ ತಾಲೂಕು ಬಂಕಾಪುರ ಪಟ್ಟಣದಲ್ಲಿ ಕರ್ನಾಟಕ ಸರ್ಕಾರ ಶಾಲಾ ಶಿಕ್ಷಣ ಇಲಾಖೆ ಹಾವೇರಿ ಕ್ಷೇತ್ರದ ಶಿಕ್ಷಣಾಧಿಕಾರಿಗಳ ಕಾರ್ಯಾಲಯ ಶಿಗ್ಗಾವಿ ಬಂಕಾಪುರ ಕ್ರೀಡಾಕೂಟ 2025-26ನೇ ಸಾಲಿನ ಬಂಕಾಪುರ ಕೀರ್ತಿ ಪ್ರಾಥಮಿಕ ಮತ್ತು ಪ್ರೌಢಶಾಲೆ ಬಂಕಾಪುರ ಇವರ ಸಂಯುಕ್ತ ಆಶ್ರಯದಲ್ಲಿ ವಲಯ ಮಟ್ಟದ ಕ್ರೀಡಾಕೂಟ ಬಂಕಾಪುರ ನಾರಾಯಣಪುರ ಹಳೆ ಬಂಕಾಪುರ ಕುಂದೂರು ಒಟ್ಟಾರೆ 14 ಪ್ರಾಥಮಿಕ ಶಾಲೆಗಳು 12 ಪ್ರೌಢಶಾಲೆಗಳು ಸಮೂಹ ಮಟ್ಟದ ವಾರ್ಷಿಕ ಕ್ರೀಡಾಕೂಟವನ್ನು ಏರ್ಪಡಿಸಲಾಗಿತ್ತು. ಈ ಸಂಸ್ಥೆಯ ಆಡಳಿತ ಅಧಿಕಾರಿಯಾಗಿ ಕಾರ್ಯವನ್ನು ನಿರ್ವಹಿಸ್ತಾ ಇದ್ದೇನೆ. 2025-26ನೇ ಸಾಲಿನಲ್ಲಿ ನಮ್ಮ ಸಂಸ್ಥೆ ವತಿಯಿಂದ ಈ ಬಂಕಾಪುರ ಕ್ಲಸ್ಟರ್ ವತಿಯಿಂದ ಇಲ್ಲೇ ನಾವು ಕ್ಲಸ್ಟರ್ ಮಟ್ಟದ ಕ್ರೀಡಾಕೂಟವನ್ನು ಆಯೋಜನೆ ಮಾಡಲಾಗಿದೆ. ಈ ಆಯೋಜನೆ ಮಾಡುವುದು ಮುಖ್ಯ ಅಲ್ಲ, ಇದಕ್ಕೆಲ್ಲ ಈ ಕ್ಲಸ್ಟರ್ ಮಟ್ಟದಲ್ಲಿ ಬರುವಂತಹ ಎಲ್ಲ ಪ್ರಾಥಮಿಕ ಮತ್ತು ಪ್ರೌಢಶಾಲೆಯ ಮುಖ್ಯ ಶಿಕ್ಷಕರು ಮತ್ತು ಶಿಕ್ಷಕರು ಹಾಗೂ ಈ ಒಂದು ಪುರಸಭೆಯ ಎಲ್ಲ ಸದಸ್ಯರು, ಊರಿನ ಎಲ್ಲ ಪ್ರಮುಖರು ಇದಕ್ಕೆ ಬಹಳಷ್ಟು ಸಹಾಯ ಸಹಕಾರವನ್ನು ನೀಡಿ ಈ ಒಂದು ಕ್ರೀಡಾಕೂಟವನ್ನು ವಲಯ ಮಟ್ಟದ ಕ್ರೀಡಾಕೂಟವನ್ನು ಬಹಳಷ್ಟು ಯಶಸ್ವಿಯಾಗಿ ನಡೆಸಿಕೊಡಲಿಕ್ಕೆ ಇವರೆಲ್ಲರೂ ಸಹಕರಿಸಿದ್ದಾರೆ. ಅದರ ಜೊತೆಗೆ ನಮ್ಮ ಸಂಸ್ಥೆಯ ಕಾಲೇಜಿನ ಪ್ರಾಥಮಿಕ ಶಾಲೆಯ ಪ್ರೌಢಶಾಲೆಯ ಎಲ್ಲ ಸಿಬ್ಬಂದಿಯವರು ಈಗ ಅದನ್ನು ಶ್ರಮವಹಿಸಿ ಯಶಸ್ವಿಯನ್ನುಗೊಳಿಸಿದ್ದಾರೆ. ಈ ಪೂರ್ವದಲ್ಲಿ ವೈಯಕ್ತಿಕವಾಗಿರುವಂಥ ಆಟಗಳನ್ನು ನಡೆಸಿಕೊಟ್ಟಿದ್ದಾರೆ. ಇವತ್ತೇ ಗ್ರೂಪ್ ಆಟಗಳನ್ನು ನಡೆಸಿಕೊಟ್ಟು ಈ ಒಂದು ವೇದಿಕೆಯ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿರುವಂಥ ತಮ್ಮೆಲ್ಲರಿಗೂ ವಂದಿಸುತ್ತಾ ಎರಡು ಮಾತುಗಳು. ಕ್ರೀಡಾಕೂಟವನ್ನು ನಾವು ಸಂಘಟನೆ ಮಾಡಿದ್ವಿ. ಈ ಸಂಘಟನೆಗೆ ನಮ್ಮ PO ಆಫೀಸಿಂದ ಎಲ್ಲ ಸಿಬ್ಬಂದಿ ವರ್ಗದವರಿಂದ ಸಹಿತ ಬಹಳಷ್ಟು ಸಹಕರಿಸಿತ್ತು. ಅದೇ ಥರನಾಗಿ ಬಂಕಾಪುರ ವಲಯ ಮಟ್ಟದಲ್ಲಿ ಬರುವಂಥ ಪ್ರತಿಯೊಬ್ಬ ಪ್ರೌಢಶಾಲೆ ಮತ್ತು ಪ್ರಾಥಮಿಕ ಶಾಲೆಯ ಸಿಬ್ಬಂದಿ ವರ್ಗದವರು ಸಹಿತ ಅದ್ಭುತವಾದಂಥ ಒಂದು ಸಹಕಾರವನ್ನು ಕೊಟ್ಟು ಯಶಸ್ವಿ ಆಗಲಿಕ್ಕೆ ಮೂಲ ಕಾರಣ ಆಗಿದ್ದಾರೆ. ಅದೇ ರೀತಿಯಾಗಿ ನಾವು ಈ ಕ್ರೀಡಾಕೂಟವನ್ನು 2003ರಲ್ಲಿ ಒಂದು ಸಲ ಮಾಡಿದ್ವಿ, 2019ರಲ್ಲಿ ಒಂದು ಸಲ ಮಾಡಿದ್ವಿ, ಈ ಸಲ 2025 3 ಸಲನೂ ಮಾಡಬೇಕಾಗಿದೆ. ನಾವು ಸ್ವಂತ ಒಂದು ಕ್ರೀಡಾಂಗಣದಲ್ಲೇ ನಾವು ಮಾಡಿದ್ದೀವಿ, ಸಂಸ್ಥೆಯ ಒಂದು ಕ್ರೀಡಾಂಗಣದಲ್ಲೇ ನಾವು ಮಾಡಿದ್ದೀವಿ. ಈ ರೀತಿಯಾದ ಒಂದು ಕ್ರೀಡಾಂಗಣವನ್ನು ನಾವು ಸಂಘಟನೆ ಮಾಡಿದ್ದಕ್ಕಾಗಿ ನಮ್ಗೆ ಖುಷಿಯಾಗಿದೆ. ಹಾಗಾಗಿ ನಮ್ಮ ಊರಿನ ಎಲ್ಲ ನಾಗರಿಕರು ಸಹಿತ ಇದಕ್ಕೆ ದಾನಿಗಳು ಸಹಿತ ಬಂದು ದಾನವನ್ನು ಕೊಟ್ಟು ಇದನ್ನು ಯಶಸ್ವಿಯಾಗಲಿಕ್ಕೆ ನಮಗೆ ಸಹಕಾರ ಕೊಟ್ಟಿದ್ದಕ್ಕಾಗಿ ಅವರೆಲ್ಲರಿಗೂ ಸಹಿತ ಅಭಿನಂದನೆ ಸಲ್ಲಿಸ್ತೀನಿ. ಅದೇ ಥರದ ಪೊಲೀಸ್ ಪ್ರೊಟೆಕ್ಷನ್ ಇಂದಲೂ ಸಹಿತ ನಮ್ಗೆ ಸಾಕಷ್ಟು ನಮಗೆ ಏನೂ ತೊಂದರೆ ಆಗಲಾರ್ದಂಗೆ, ಯಾವುದೇ ರೀತಿಯ ಒಂದು ಜಗಳ ಆಗಲಾರ್ದಂಗೆ ನೋಡಿಕೊಂಡು ನಮ್ಮನ್ನ ಅದ್ಭುತವಾದಂಥ ಒಂದು ಶಿಸ್ತಿನಿಂದ ಒಂದು ಸಂರಕ್ಷಣೆಯನ್ನು ಕೊಟ್ಟಿದ್ದಾರೆ. ಅವ್ರಿಗೂ ಸಹಿತ ಈ ಅಭಿನಂದನೆ ಸಲ್ಲಿಸಲಿಕ್ಕೆ ನಾನು ಹೇಳ್ತೀನಿ. ಅತ್ಯಂತ ಖುಷಿ ಏನಾಗುತ್ತೆ ಅಂತಂದರೆ ಈ ಸಂಘಟನೆಯನ್ನು ನಾವು ಮಾಡಿ ಒಂದು ಯಶಸ್ವಿಯಾಗಿ ಗಳಿಸಿದ್ವಲ್ಲ, ಇದಕ್ಕೆ ಎಲ್ಲರೂ ಸಹಿತ ಅಷ್ಟೇ ಜವಾಬ್ದಾರಿಯಿಂದ ಮಾಡಿದ್ದಾರೆ. ಅವರೆಲ್ಲರಿಗೂ ಸಹಿತ ನಮ್ಮ ಸಂಸ್ಥೆಯ ಪರವಾಗಿ, ನಮ್ಮ ಕೀರ್ತಿ ಪ್ರೌಢಶಾಲೆಯ ಪರವಾಗಿ ಅವರಿಗೆ ಅಭಿನಂದನೆಗಳನ್ನು ಸಲ್ಲಿಸ್ತೀನಿ. ಅವರಿಗೆ ಋಣಿಯಾಗಿರ್ತೀನಿ ಅಂತ ಹೇಳ್ತಾ ಇದೇ ಸಂದರ್ಭದಲ್ಲಿ ಕರ್ನಾಟಕ ಕೀರ್ತಿ ವಿದ್ಯಾಸಂಸ್ಥೆಯ ಅಧ್ಯಕ್ಷರು ಆಗಿರುವಂತಹ ಶ್ರೀ ಜಗದೀಶ್ ಕುರಂತವಾಡ, ಶಾಲೆಯ ಕಾರ್ಯದರ್ಶಿಗಳು ಆದ ಎಸ್ ಮುತ್ತುರಾಜ, ಆಡಳಿತ ಅಧಿಕಾರಿಗಳು ಆದ KS ಗಾಣಿಗಾರ್, ಪುರಸಭೆಯ ಉಪಾಧ್ಯಕ್ಷರು ಆದ ಶ್ರೀ ಆಂಜನೇಯ ಗುಡಗೇರಿ, ಪುರಸಭೆಯ ಸದಸ್ಯರು ಆದ ಶ್ರೀ ಸುರೇಶ್ ಕುರಗೋಡಿ, ಶ್ರೀ ರಮೇಶ್ ಸಿದ್ದನವರ್, ಶ್ರೀಮತಿ ಗೀತಾ ಚೆನ್ನುಕುಮಾರ್ ದೇಸಾಯಿ, ಪುರಸಭೆ ಮುಖ್ಯಾಧಿಕಾರಿಗಳು ಆದ ಶ್ರೀ ಶಿವಾನಂದ ಅಜ್ಜನವರ್ ಮತ್ತು ಮುಖ್ಯೋಪಾಧ್ಯಾಯರು ಆದ ಶ್ರೀ MB ಉಂಕಿ, ಮುಖ್ಯೋಪಾಧ್ಯಾಯಿನಿ ಆದ ಶ್ರೀಮತಿ ಮಂಜುಳಾ ಗಾಂಜಿಪುರ, ಪ್ರಧಾನ ಗುರುಗಳು ಆದ ಶ್ರೀ VB ಕುಲಕರ್ಣಿ, ಶ್ರೀ VF ಒಸ್ಮನಿ, ಶಿಕ್ಷಕರು ಆದ ಶ್ರೀ RS ರೋಡನವರ್, ಶ್ರೀ SG ಹಾದಿಮನಿ, ಶ್ರೀ CT ನೆಲ್ಲೋಗರ್, ಶ್ರೀ MN ಶ್ರೀನಿವಾಸ್, ಶ್ರೀಮತಿ ನಂದ ಪಾಟೀಲ್, ನಿವೃತ್ತ ಶಿಕ್ಷಕರು ಶ್ರೀ BS ದುಂಡಪ್ಪನವರ್, ಪ್ರಿನ್ಸಿಪಲ್ ರವರು ಆದ ಶ್ರೀ SR ಕಾರ್ಗಿ, ದೀಪಾ ಮೊಟ್ಟಿಬೆನ್ನೂರ, ಪ್ರಿಯಾಂಕ್ ರಜಪೂತ್, ಕಾವೇರಿ ಪೂಜಾರ್, ಪುಷ್ಪಾ ಪ್ಯಾಟಿ, ನಿಖಿತಾ ವಳಿಗೇರಿ, ಶ್ರೀ ಕಿರಣ್ ಕಟ್ನೋರ, CRP ಅವರು ಆದ ಶ್ರೀ ಹೈದರಲಿ ಅನಿಲ್ ತಳ್ವಾರ್, ಉಪನ್ಯಾಸಕರು ಆದ ವಸಂತ ಬಂಕಾಪುರ, ದೈಹಿಕ ಶಿಕ್ಷಕರು ಆದ ಶ್ರೀ ದಾನಘಲ್ ಸರ್, ರೇಡರ್ ಸರ್, ಬಂಕಿಯರ್ ಸರ್ ಮತ್ತು ರವಿ ಬಾಗಣ್ಣನವರ್, ಶ್ರೀಕಾಂತ್ ಬಡಿಗೇರಿ ಮತ್ತು ಶಾಲಾ ಮಕ್ಕಳು ಕ್ರೀಡಾಕೂಟದಲ್ಲಿ ಭಾಗವಹಿಸಿ ಕ್ರೀಡಾಕೂಟ ಚಾಲನೆಯನ್ನ ನೀಡಲಾಗಿತ್ತು. ಎಲ್ಲ ಶಾಲಾ ಮಕ್ಕಳು ಹೆಚ್ಚಿನ ಆಸಕ್ತಿಯಿಂದ ಆಟವಾಡಿತು. ಕನ್ನಡಿಗರ ಮೆಚ್ಚಿನ ನಿಮ್ಮ ಟಿವಿ 24 ಕನ್ನಡ ನ್ಯೂಸ್ ವಾಹಿನಿ ಇದೀಗ ಟಿವಿಯಲ್ಲಿ ಲಭ್ಯ. ಕರ್ನಾಟಕ ಮತ್ತು ದೇಶ ವಿದೇಶದ 360 ಡಿಗ್ರಿ ಸುದ್ದಿ ಹಾಗೂ ಉತ್ತರ ಕರ್ನಾಟಕ, ಬೆಳಗಾವಿ, ಬಾಗಲಕೋಟೆ, ಧಾರವಾಡ, ಹಾವೇರಿ, ಗದಗ, ಬಿಜಾಪುರ ಜಿಲ್ಲೆಯ ಕ್ಷಣ ಕ್ಷಣದ ವಿವರವನ್ನ ಪಡೆಯುವುದಕ್ಕೆ ಟಿವಿ 24 ಕನ್ನಡ ನ್ಯೂಸ್ ವಾಹಿನಿಯನ್ನ ಲೈಕ್ ಮಾಡಿ, ವಿಡಿಯೋಗಳನ್ನ ಶೇರ್ ಮಾಡಿ, ಕಮೆಂಟ್ ಮಾಡುವ ಮೂಲಕ ನಮ್ಮ ವಾಹಿನಿಗೆ ಸಹಕಾರ ನೀಡಿ ಮತ್ತು ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.